ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುರೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಮೊದಲಕಲ್ಲು ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನಾವು ನೋಡ್ತಾ ಇದ್ದೇವೆ. ಭಗವಂತನ ಒಂದು ವಿಷಯಕವಾಗಿ ತ್ರಿವಿಡಿ ತಾಳದಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸರಾಯರು ಅನ್ನೋದು ನೋಡೋಣ. ನಿನ್ನ ಕರುಣವೇ ನಿಖಿಳ ನಿಧಿಯೋ ಎನಗೆ ದೇವ, ನಿನ್ನ ಕರುಣವೇ ಸಕಲ ಸಂಭ್ರಮವೋ, ನಿನ್ನ ಕರುಣವೇ ನಿರೂಪಮ ಜಯವೆನಗೆ, ನಿನ್ನ ಕರುಣವೇ ಪರಮ ಸುಖವೋ, ನಿನ್ನ ಕರುಣವೇ ಇಹ ಸೌಖ್ಯವೆನಿಪುದು, ನಿನ್ನ ಕರುಣಕ್ಕೆ ಜನರು ಮನ್ನಿಪರೋ. ಪನ್ನಗಾರಿ ವಾಹ ಗುರು ವಿಜಯ ವಿಠ್ಠಲರೇಯ, ನಿನ್ನ ಕರುಣವು ತೊಲಗಲೆಂತೋ ಸುಖವೋ. ಭಗವಂತನ ಕರುಣೆಯ ವಿಷಯವನ್ನು ಮಟ್ಟತಾಳದಲ್ಲಿ ಹೇಳ್ತಾ ಅದನ್ನೇ ಮುಂದುವರಿಸಿ ತ್ರಿವಿಡಿ ತಾಳದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಕರುಣವೇ ನಿಖಿಳ ನಿಧಿಯೋ ಎನಗೆ ದೇವ. ಕರುಣೆ ಅನ್ನುವ 3 ಅಕ್ಷರಗಳು ಹೆಂಗೆ ಅಂತಂದ್ರೆ ಭಗವಂತನ ಅವನ ನಾಮ ರೂಪ ಗುಣ ಕ್ರಿಯೆ ಎಲ್ಲ ಇದು ಒಂದು ಗುಣ. ಕರುಣೆ ಅನ್ನೋದೇ ಒಂದು ಗುಣ. ನಿಖಿಳ ನಿಧಿ ಅಂತ ಹೇಳ್ತಾ ಇದ್ದಾರೆ. ನಿಧಿ ಅಂತಂದರೆ ಸಂಪತ್ತು ಅಥವಾ ಜ್ಞಾನದ ಸಂಪತ್ತು. ನಾವು ಹೇಳ್ತೀವಿ ಸಂಪತ್ತು. ನಿಧಿ ಅಂತಂದರೆ ಸಂಪತ್ತು. ಅಷ್ಟೈಶ್ವರ್ಯಗಳಿದ್ದದ್ದೇ ಸಂಪತ್ತು. ಇಲ್ಲಿ ಮುಖ್ಯವಾದ ಸಂಪತ್ತು ಯಾವುದು ಅಂತಂದ್ರೆ ದಾಸರ ಹೇಳ್ದಂಗೆ ನಮಗೆ ಇಲ್ಲಿ ಜ್ಞಾನನೇ ಒಂದು ಸಂಪತ್ತು. ಜ್ಞಾನ ಇಲ್ಲದೆ ಇದ್ದರೆ ನಮಗೆ ಯಾವುದು ಲಭ್ಯ ಇಲ್ಲ. ಆಮೇಲೆ ಅವನ ಕರುಣೆಯಿಂದ ನಾವು ಬದುಕ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಕೂಡ ನಮ್ಮಲ್ಲಿ ಬರೋಲ್ಲ. ಅದೇ ನಿಖಿಳ ನಿಧಿ ಅಂತ ನನ್ನ ಒಂದು ಅಭಿಪ್ರಾಯ ಕೂಡ. ಹಾಗೂ ದಾಸರಾಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಿಖಿಳ ನಿಧಿಯು ಏನಾಗಿದೆ, ನಿಖಿಳ ಅಂತಂದರೆ ಈ ಏನಂತಾರೆ ನಮಗೆ ಬೇಕಾದಂತಹ ಸಕಲ ಸೌಕರ್ಯ, ಸಕಲ ಸಂಪತ್ತು, ಅಷ್ಟೈಶ್ವರ್ಯ ಅಂತ ನಾವೇನು ಕರಿತೀವಿ, ಅದು ಎಲ್ಲ ಏನಂತಂದ್ರೆ ನಿನ್ನ ಕರುಣೆಯಿಂದ ಮಾತ್ರ ನಮಗೆ ಲಭ್ಯ ಅನ್ನೋದು. ಇದ್ರ ಜೊತೆಗೆ ಏನಂದರೆ ನಿನ್ನ ಕರುಣವೇ ಸಕಲ ಸಂಭ್ರಮವು. ಸಂಭ್ರಮ ಎಲ್ಲಿ ಅಂತಂದರೆ ಎಲ್ಲಿ ಪರಿಪೂರ್ಣತೆ ಇರ್ತದೋ ಅಲ್ಲಿ ಸಂಭ್ರಮ. ಪರಿಪೂರ್ಣ ಅನ್ನೋ ದೃಷ್ಟಿ ಅಂತಂದರೆ ಮನಸ್ಸಿನ ಆನಂದವೇ ಪರಿಪೂರ್ಣ ಅಂತ ಕರೆಸ್ಕೊಳ್ತದೆ. ಮನಸ್ಸಿಗೆ ಆನಂದ ಯಾವಾಗ ಆಗ್ತದೆ ಅಂತಂದರೆ ನಾವು ನೋಡ್ತೀವಿ, ನಮಗೆ ಬೇಕಾದ ಐಹಿಕ ವಸ್ತುಗಳನ್ನು ನಾವು ಪಡೆದಾಗ ಮಾತ್ರ ಮನಸ್ಸಿಗೆ ಆನಂದ ಮತ್ತು ಸಂಭ್ರಮ ಅಂತ. ನಾವು ಯಾವುದಾದ್ರೂ ಒಂದು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೆದ್ರೆ ಮಾತ್ರ ನಾವು ಸಂಭ್ರಮ ಅಂತ ಅಂದ್ಕೋತೀವಿ. ಅದು ಅಲ್ಲ. ಇಲ್ಲಿ ದಾಸರಾಯರು ಹೇಳುವ ಉದ್ದೇಶ ಅದು ಅಲ್ಲ. ಸಂಭ್ರಮ ಅನ್ನೋ ಉದ್ದೇಶ ಏನು ಅಂತಂದರೆ ನೋಡಿ, ನಮಗೆ ಯಾವುದಾದ್ರೂ ಒಂದು ಕೊರತೆ ಇತ್ತು ಅಂತಂದರೆ ನಮಗಲ್ಲಿ ಸಂಭ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮಗೆ ಈ ದೇಹ ಕೊಟ್ಟಿದ್ದಾನೆ. ದೇಹ ಕೊಟ್ಟದ್ರ ಜೊತೆ ಇಂದ್ರಿಯಗಳು ಕೊಟ್ಟಿದ್ದಾನೆ. ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ನಮಗೆಲ್ಲವನ್ನು ನುಡಿಸ್ತಾರೆ, ಕೇಳಿಸ್ತಾರೆ, ಹಾಗೂ ಮಾಡಿಸ್ತಾರೆ. ಪ್ರತಿಯೊಂದು ನಡೆಸ್ತಾರೆ. ಎಲ್ಲ ಇಂದ್ರಿಯಗಳಿಂದ ಆಗುವ ಚಟುವಟಿಕೆಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ವು ಇಂದ್ರಿಯಗಳು ಅಂತಂದರೆ ನಮಗೆ ಅವಾಗ ಸಂಭ್ರಮ. ಅದು ಯಾಕೆ ಅಂದರೆ ಏನೇ ಒಂದು ನಾವು ಹೊಂದಬೇಕಾಯಿತು ಅಂತಂದರೆ ಜಯ, ಯಶಸ್ಸು ಅಥವಾ ಕೀರ್ತಿ ಯಾವುದನ್ನೇ ನಾವು ಪಡಿಬೇಕಾಯಿತು ಭೂಮಿ ಮೇಲೆ ಅಂತಂದರೆ ನಮಗೆ ಅಲ್ಲಿ ಒಂದು ಜ್ಞಾನದ ಒಂದು ಮಾರ್ಗವಾಗಲಿ ಅಥವಾ ಒಂದು ಭಗವಂತನ ಕರುಣೆಯ ಒಂದು ಪಾತ್ರರಾಗಿದ್ದರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಏನೂ ಸಾಧ್ಯ ಇಲ್ಲ. ಅದು ಅನುಭವಿಸಿ ತಿಳ್ಕೊಳ್ಬೇಕಾದ ವಿಷಯ. ಯಾಕಂತಂದರೆ ಅದು ನಮಗೆ ಅನುಭವಕ್ಕೆ ಇರ್ತದೆ, ಆದರೆ ಲಕ್ಷ್ಯ ನಾವು ಕೊಡೋಲ್ಲ. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇರ್ತಾವಲ್ಲ. ಒಂದು ಸಾರಿ ನಮಗೆ ಯಾವಾಗಾದರೂ ಕಣ್ಣುಗಳಿಗೆ ಏನಾದರೂ ತೊಂದರೆ ಆಯಿತು ಅಥವಾ ಕಿವಿಗಳಿಗೆ ಏನಾದರೂ ತೊಂದರೆ ಆದಾಗ ನಮಗೆ ಭಗವಂತ ಕರುಣಿಸಿದ್ದನ್ನು ಇದೆಲ್ಲ ಕರುಣೆಯಿಂದ ಕೊಟ್ಟಿದ್ದಾನೆ ಅನ್ನೋ ಪ್ರಜ್ಞೆ ಬರ್ತದೆ. ಈಗ ನಮಗೇನಾಗಿದೆ ಅಂತಂದರೆ ನಾವು ಐಹಿಕ ಸುಖದಲ್ಲಿ ನಾವು ಲೋಲಾಡ್ತಾ ಇದ್ದೀವಿ. ನಮಗೆ ದೇವ್ರಿಗೂ ಬೇಕಾದಂಥ ದ್ರವ್ಯಗಳನ್ನೆಲ್ಲ ಕರುಣಿಸಿಬಿಟ್ಟಿದ್ದಾನೆ. ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಅವನು ಕರುಣಿಸಿದ್ದು ಅನ್ನೋದು ಮರ್ತಿದ್ವಿ. ಅದನ್ನು ದಾಸರಾಯರು ನಮಗೆ ಎಚ್ಚರಿಕೆ ತೋರಿಸಿ ನಿನ್ನ ಕರುಣವೇ ನಿಖಿಳ ನಿಧಿಯೋ. ನಿಧಿ ಅಂದರೆ ಸಂಪತ್ತು. ಈ ಸಂಪತ್ತು ಹಾಗೂ ಈ ಸಂಭ್ರಮ ಎಲ್ಲ ನಿನ್ನ ಅನುಗ್ರಹದಿಂದ. ನಿನ್ನ ಅನುಗ್ರಹ ಇಲ್ಲದೆ ಹೋದರೆ ನನಗೆ ಇವು ಯಾವುದೂ ಬರಲಿಕ್ಕಿಲ್ಲ. ಒಂದು ವಿಷಯ ಇಲ್ಲಿ ನಾವು ವಿಚಾರ ಮಾಡಬೇಕು. ಅವನು ಕರುಣಿಸಿದ್ದು ಅವನ ಅನುಗ್ರಹದಿಂದ ಅನ್ನುವ ಪ್ರಜ್ಞೆ ಅಥವಾ ಜ್ಞಾನ ಅನ್ನುವ ಜ್ಞಾನ ಕೂಡ ನಮಗೆ ಬರಲಿಕ್ಕೆ ಇಲ್ಲ. ಯಾಕೆ ಅಂತಂದರೆ ಒಂದು ಥರ ನಾವು ಮಂದಮತಿಗಳಾಗಿ ಕೂಡ ಇರಲಿಕ್ಕೆ ಉಂಟು. ಅವನ ಅನುಗ್ರಹ ಇಲ್ಲದೆ ಹೋದರೆ. ಒಟ್ಟಾರೆ ಅವನ ಕರುಣೆನೇ
ನಮಗೆ ಮಹತ್ತರವಾಗಿದ್ದು ಒಂದು ಇದು ಅಂತ ಸಂಪತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಿನ್ನ ಕರುಣವೇ ನಿರುಪಮ ಜಯವೆನಗೆ. ನಿರುಪಮ ಜಯ ಅಂತಂದರೆ ಉಪಮೆ ಇಲ್ಲದಂಥ ಜಯ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕರುಣವೇ ನಿರುಪಮ ಜಯವೆನಗೆ. ಜಯ ಅನ್ನೋ ಅರ್ಥ ಏನಂತಂದರೆ ಜಯಾಪತಿಯಾದ ಸಂಕರ್ಷಣ, ಅವನು ತಾನೇ ಜಯನಾಮಕನಾಗಿ ನಮ್ಮೊಂದಿಗಿದ್ದಾನೆ. ಜಯ ಅನ್ನೋ ಅರ್ಥ ಏನಂತಂದರೆ ಎಲ್ಲಿ ಅವನು ಇರ್ತಾನೋ ಅಲ್ಲಿ ಜಯ ಉಂಟು ಅಂದರೆ ಅರ್ಥ. ಇಲ್ಲಿ ನಾವು ನೋಡೋದಾದರೆ ಯಾರು ಭಗವಂತನನ್ನು ತನ್ನವನು ಅಂತ ಅರ್ಥ ಮಾಡಿಕೊಂಡು ಅವನ ಒಂದು ಒಡನಾಟವನ್ನು ಅನುಭವಿಸ್ತಾರೋ ಅಥವಾ ಅವನ ಒಂದು ಇರುವಿಕೆಯನ್ನು, ಅವನ ಕರುಣೆಯನ್ನು ಮನಃಪೂರ್ವಕವಾಗಿ ಸ್ವೀಕಾರ ಮಾಡ್ತಾರೋ ಅವರಿಗೆ ಜಯ ಖಂಡಿತ ಉಂಟು. ಯಾಕೆ ಅಂತಂದರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ಅವನ ಮೇಲಿರುವ ನಂಬಿಕೆಯೇ ನಮಗೆ ಜಯವನ್ನು ಕೊಡ್ತದೆ. ಹಾಗಾದರೆ ಯಾವಾಗಲೂ ಜಯನೇ ಕೊಟ್ಟದ, ಅಪಜಯಗಳೆಂದೂ ಇಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ ಅನ್ನೋ ಒಂದು ದೃಷ್ಟಿ. ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಅವನು ಏನು ಕೊಟ್ಟಿದ್ದಾನೋ ಅದು ಎದರ್ಛ ಲಾಭ ಅನ್ನುವ ಭಾವನೆ ಇದ್ದಂಥವ್ರಿಗೆ ಅವನು ಏನು ಕೊಟ್ಟರು ಕೂಡ ಅದು ಸ್ವೀಕಾರ ಮಾಡಿ ಅದರಲ್ಲೇ ಜಯವನ್ನು ಅವರು ಹೊಂದಿದ್ದೀವಿ ಅನ್ನುವ ಒಂದು ಪರಿಕಲ್ಪನೆ ಕೂಡ ಅಂತಹ ಒಂದು ಯಾವ ಒಂದು ಅಪೇಕ್ಷೆ ಇಲ್ಲದಂಥವರಿಗೆ ಆ ಒಂದು ಜ್ಞಾನ ಕೂಡ ಸ್ವಾಮಿ ಕೊಟ್ಟಿರ್ತಾನೆ. ಯಾಕೆ ಅಂತಂದರೆ ಮನಸ್ಸಿನೊಳಗೆ ಅವನು ನಿಂತ ಅಂತಂದರೆ ಎಲ್ಲ ಸಂಭ್ರಮ, ಎಲ್ಲ ಸುಖ, ಎಲ್ಲ ಹಿತ, ಎಲ್ಲ ಜಯ ಹೇಳ್ತಾರೆ ದಾಸರಾಯರು. ತಲ್ಲಣಿಸದೆ ಸಿರಿವಲ್ಲಭನಲ್ಲಿ ಮನ ನಿಲ್ಲಿಸಿದವರಿಗೆ ಎಲ್ಲ ಜಯ, ಅಭಯ ಎಲ್ಲ ಅವನಿಂದ. ಯಾಕೆ ಅಂತಂದರೆ ಭಗವಂತನಲ್ಲಿ ಮನಸ್ಸಿಟ್ಟವರಿಗೆ ನಾವು ನೋಡ್ತೀವಿ. ಇವೆಲ್ಲ ದೃಷ್ಟಾಂತಗಳು ನಮಗೆ ಅನೇಕ ಇದರಲ್ಲಿ ಭಾಗವತದಲ್ಲಿ ನಮಗೆ ಕಾಣಿಸ್ತವೆ. ಜಯ ಕೊನೆಗೆ ನಾವು ನೋಡಿದ್ವಿ, ಈಗ ಪಾಂಡವರಿಗೆಲ್ಲ ಜಯ ಕೊಟ್ಟ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅಂದರೆ ಮಮ ಪ್ರಾಣಾಹಿ ಪಾಂಡವ ಅಂತ ಪಾಂಡವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದರಿಂದ ವಿಜಯನಾಮಕ ಅರ್ಜುನನಿಗೆ ಜಯವನ್ನು ತಂದಿತ್ತ. ತಾನೇ ನಿಂತು ಅವನನ್ನು ಪ್ರತಿಯೊಂದು ರೀತಿಯಿಂದ ಅವನು ಯುದ್ಧ ಬೇಡ ಅಂತಂದಾಗ ಕೂಡ ಅವನನ್ನು ಸ್ನೇಹಿತನಾಗಿ ನಿಂತು ಸಖ್ಯಭಾವದಿಂದ ನೋಡಿ ಅವನಿಗೆಲ್ಲವನ್ನು ಬೋಧನೆ ಮಾಡಿದವನು ಶ್ರೀಕೃಷ್ಣ ಪರಮಾತ್ಮ. ಇಂತಹ ವಿಶೇಷವಾದ ಅನುಗ್ರಹವನ್ನು ಮಾಡಿದದಕ್ಕೆ ಅವರಿಗೆ ಜಯ ಆಯಿತು. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕೆ ನಮ್ಗೆ ಇದರಲ್ಲಿ ಕೂಡ ಹರಿಕಥಾಮೃತ ಸಾರದಲ್ಲಿ ಕೂಡ ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ. ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನು ತಾನಾಗಿ ಸಲಹುವ ಅಂತ ಹೇಳ್ತಾರೆ. ಅಂದರೆ ವಿಜಯ ಸಾರಥಿಯನ್ನು ಯಾರು ಸ್ಮರಣೆ ಮಾಡ್ತಾರೋ ಅಂತಹ ಒಂದು ಸ್ಮರಣೆ ಮಾಡುವಂಥ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡುವವರಿಗೆ ಜಯ. ಯಾವತ್ತೇ ಕೆಲಸದಲ್ಲಿ ಯಶಸ್ಸು, ಜಯ ಕಟ್ಟಿಟ್ಟ ಬುತ್ತಿ. ಜಯ ಅನ್ನೋದೇನಂತಂದರೆ ಕೊನೆಗೆ ಇನ್ನೊಂದು ಹೆಸರು ಕೂಡ ನಮಗೆ ಕೇವಲ ಜಯ ಅನ್ನೋದು ಇಹದಲ್ಲಿ ಜಯ ಅಂತ ಅರ್ಥ ಅಲ್ಲ. ಮೋಕ್ಷ ಜಯ ಅಂತಂದರೆ ಕಡೆಗೆ ನಾವು ಹೊಂದುವಂಥ ಮೋಕ್ಷಕ್ಕೂ ಕೂಡ ಜಯ ಅಂತ ಕರೀತಾರೆ. ಯಾಕೆ ಅಂತಂದರೆ ಜೀವಿ ಹುಟ್ಟಿದ ಕಾರಣ ಉದ್ದೇಶ ಹೊಂದಿದ ಮೇಲೆ ಅದು ಕೂಡ ಜಯನೇ ಅಂತ ಕರೆಸ್ಕೊಳ್ತದೆ. ಅದಕ್ಕಾಗಿ ನಾವು ಅದರ ಕಡೆ ಕೂಡ ನಾವು ಹೆಚ್ಚಾಗಿ ಗಮನ ಕೊಡಬೇಕು. ಯಾವತ್ತೂ ವ್ಯವಹಾರವನ್ನು, ಲೌಕಿಕವನ್ನು ಒರೆಗಲ್ಲಾಗಿಟ್ಕೊಂಡು ಆಧ್ಯಾತ್ಮದ ಕಡೆಗೆ ನಾವು ಸಾಗಬೇಕು. ಅದನ್ನೇ ಹೇಳ್ತಾರೆ, ನಿನ್ನ ಕರುಣವೇ ಪರಮ ಸುಖವು. ಪರಮ ಸುಖ ಅನ್ನೋ ಅರ್ಥ ಏನಂತಂದರೆ ಅದು ಸುಖ ಅಂದರೂ ಅದೇ, ಜಯ ಅಂದರೂ ಅದೇ, ಮೋಕ್ಷನೇ. ಸುಖ ಅನ್ನೋದು ಶಾಶ್ವತ ಸುಖ. ಪರಮ ಸುಖ ಅಂತಂದರೆ ಅದು ಎಂದೂ ದುಃಖ ಇಲ್ಲದಂತಹ ಸುಖಕ್ಕೆ ಪರಮ ಸುಖ ಅಂತ ಕರೀತಾರೆ. ಆ ಸುಖವನ್ನು ಹೊಂದುವುದು ಮೋಕ್ಷ ಅಥವಾ ಮೋಕ್ಷದಲ್ಲಿ ಮಾತ್ರ. ಆ ಮೋಕ್ಷ ಕೂಡ ನಿನ್ನ ಕರುಣೆಯಿಂದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಯಾಕೆ ಅಂತಂದರೆ ನಮಗೆ ಬಿಂಬಾಪರೋಕ್ಷ ಆಗಬೇಕು, ಅಥವಾ ಸಾಧನೆ ಆಗಬೇಕು, ಭಗವಂತನ ಒಂದು ನಮ್ಮ ಹೃದಯಸ್ಥ ಬಿಂಬರೂಪಿ ಪರಮಾತ್ಮನ ದರ್ಶನ ಆಗಬೇಕು. ಹಾಗಾದರೆ ಪರಮಾತ್ಮನ ದರ್ಶನ ಆಗಬೇಕಾದ್ರೆ ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳಷ್ಟೇ ಸಾಕಾ ಅಂತಂದರೆ ಖಂಡಿತ ಇಲ್ಲ. ನಾವು ಎಷ್ಟು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಪ್ರತಿಯೊಂದು ಮನಃ ನಿರೋಧ, ಚಿತ್ತ, ಇಂದ್ರಿಯ, ಬುದ್ಧಿ, ಮನಸ್ಸು ಅವನತ್ತ ವಾಲಬೇಕಾದರೂ ಕೂಡ ಭಗವಂತನ ಕರುಣೆಯೇ ಮುಖ್ಯ. ನಾವು ಏನು ಮಾಡ್ತಾ ಇದ್ದೀವಿ, ಕಾರಣವನ್ನು ಮರಿತಾ ಇದ್ದೀವಿ, ಕಾರ್ಯಗಳನ್ನು ಮಾತ್ರ ನೋಡ್ತಾ ಇದ್ದೀವಿ. ಕಾರಣೀಭೂತನಾದ ಅವನು ಎಲ್ಲದರಲ್ಲಿ ನಿಂತು ತನ್ನನ್ನು ತಾನೇ ನಮಗೆ ಪ್ರಕಟ ಮಾಡಿದರೆ ಮಾತ್ರ ನಮಗೆ ಹೃದಯಸ್ಥ ಬಿಂಬರೂಪಿ ಪರಮಾತ್ಮನ ದರ್ಶನ. ಇಲ್ಲದೆ ಹೋದರೆ ಏನೂ ಸಾಧ್ಯ ಇಲ್ಲ. ನಾವು ಎಷ್ಟು ಜನ್ಮ ತಾಳಿದರೂ ಕೂಡ ಅವನ ಅನುಗ್ರಹ ಇಲ್ಲದೆ ಹೋದರೆ ನಮಗೆ ಅಂತಹ ಒಂದು ಬಿಂಬಾಪರೋಕ್ಷದ ಒಂದು ಸ್ಥಿತಿನ ನಾವು ತಲುಪಲಾರೆವು. ಯಾಕೆ ಅಂತಂದರೆ
ಅದಕ್ಕೆಲ್ಲ ಕಾರಣ ಅನೇಕ ಕಾರಣಗಳುಂಟು. ಮುಖ್ಯವಾಗಿ ಮೊದಲು ಸೃಷ್ಟಿಗೆ ತಂದ, ಸ್ಥೂಲ ದೇಹ ಕೊಟ್ಟ, ತನ್ನ ಒಂದು ಅನುಗ್ರಹವನ್ನು ಕೊಟ್ಟ, ದ್ರವ್ಯಗಳನ್ನು ಕೊಟ್ಟ, ಮತ್ತು ಆ ದೇಹದಲ್ಲಿ ತಾನು ಒಂದು ಕಣಕಣವು ಬಿಡದೆ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ನಿಂತು ಗುರುಗಳನ್ನು ಕೊಟ್ಟ. ಮುಖ್ಯವಾಗಿ ಈ ಜ್ಞಾನಕ್ಕೆ ಬೇಕಾದ ಶಾಸ್ತ್ರದ ಒಂದು ವಿಷಯಗಳನ್ನು ನಮಗೆ ತಿಳಿಸ್ಲಿಕ್ಕೆ ಬೇಕಾದಂಥ ಗುರುವನ್ನು ಕೊಟ್ಟ. ಆ ಗುರುವಿನಿಂದ ನಮಗೆ ಜ್ಞಾನವನ್ನು ಕೊಟ್ಟ. ಜ್ಞಾನವನ್ನು ಕೊಟ್ಟು ಅದನ್ನೇನಂತಂದರೆ ನಮಗೆ ತನ್ನ ತಾನೇ ತೋರ್ಪಡಿಸಿದ ಅಂತ ಹೇಳ್ತಾರೆ. ಇದು ಏನು ಅಂತಂದರೆ, ಇದು ಒಂದು ಸಣ್ಣ ಉದಾಹರಣೆ ತಮಗೆ ಹೇಳ್ತೀನಿ. ಒಂದು ವಿಷಯ, ಒಂದು ಒಬ್ಬ ಕವಿಗಳು ಅಥವಾ ಜ್ಞಾನಿಗಳು ಹೇಳೋ ಮಾತು ಭಗವಂತನ ವಿಷಯಕವಾಗಿ ತಿಳಿಸುವ ಮಾತಲ್ಲ ಅಂತ ಹೇಳ್ತಾರೆ. ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ಮತ್ತು ಹೇಳ್ತಾರೆ, ತಿಳಿಸದೆ ತಿಳಿಯದು, ತಿಳಿಯದೆ ಇಳಿಯದು, ಇಳಿಯದೆ ಹೊಳೆಯದು, ಹೊಳೆಯದೆ ಉಳಿಯದು ಅಂತ ಹೇಳ್ತಾರೆ. ದೇವರ ವಿಷಯಕವಾಗಿ ತಿಳಿಸುವ ಮಾತಲ್ಲ. ಯಾಕೆ ತಿಳಿಸುವ ಮಾತಲ್ಲ ಅಂತಂದರೆ, ಅವರವರ ತಿಳುವಳಿಕೆ ಬೇರೆ ಬೇರೆ ಆಗಿರ್ತದೆ, ಅವರವರ ಅನುಭವ ಬೇರೆ ಬೇರೆ ಆಗ್ತದೆ. ಅನುಭವದಿಂದ ಅನುಭವವನ್ನು ಹೊಂದುವವರು ಪ್ರತಿಯೊಬ್ಬರ ಒಂದು ಅದು ಮಾತು ಬೇರೆಯೇ ಆಗಿರ್ತದೆ. ಭಿನ್ನ ಜೀವ ಭಿನ್ನ ಕರ್ಮ ಅಂದಂಗೆ ಅವರ ಬಿಂಬ ನಮ್ಮ ಬಿಂಬ ಒಂದೇ ಪರಮಾತ್ಮ ಇದ್ದರೂ ಕೂಡ, ಆದರೆ ಅನುಭವಿಸುವಂತಹ ಅನುಭವ ಏನಿದೆಯಲ್ಲ, ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಲ್ಲ, ಅದು ಬೇರೆ ಬೇರೆಯಾಗಿ ಎಲ್ರಿಗೂ ಉಂಟು. ಅದಕ್ಕೆ ತಿಳಿಸುವ ಮಾತಲ್ಲ ಇದು. ತಿಳಿಸದೆ ತಿಳಿಯುವ ಮಾತಲ್ಲ. ಅಂದರೆ ಗುರುಗಳು ತಿಳಿಸುವ ಮಾತು ಎಷ್ಟು ತಿಳಿಸಿ ಗುರುಗಳು ಹೇಳಿದರು ನಾವು ನೋಡ್ತೀವಿ. ಕೃಷ್ಣ ಪರಮಾತ್ಮ ಅಷ್ಟು ಹೇಳಿದ್ರು ಕೂಡ ಕೊನೆಗೆ ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಮನಸ್ಸಿಗೆ ಬಂದಂತೆ ಮಾಡು ಅಂತ ಅವನಿಗೆ ಒಂದು ಚಾನ್ಸ್ ಕೊಟ್ಬಿಡ್ತಾನೆ. ಆ ಥರ ಭಗವಂತ ನಮಗೆ ಕೂಡ ಅದೇ ಥರ. ಇದು ಯಾವುದು ತಿಳಿಸುವ ಮಾತಲ್ಲ, ಆದರೆ ತಿಳಿಸದೆ ತಿಳಿಯುವ ಮಾತಲ್ಲ. ಅವನ್ನು ತಿಳಿಸದೆ ನಮಗೆ ತಿಳಿಯೋ ಮಾತೆ ಖಂಡಿತ ಅಲ್ಲ. ಅಂದರೆ ಗುರುಗಳು ನಮಗೆ ಅದನ್ನು ತಿಳಿಸಿದರೆ ಮಾತ್ರ ತಿಳಿತದೆ. ಅಂದರೆ ಭಗವಂತನ ವಿಷಯಕವಾಗಿ ನಮಗೆ ಅರಿವು ಹುಟ್ಟಲಿಕ್ಕೆ ಗುರುಗಳು ಕಾರಣ ಆಗ್ತಾರೆ. ಅದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯೋದು, ಯಾರಾದರೂ ತಿಳಿಸದೆ ಹೋದರೆ ಅದು ಎಂದೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಒಂದೇ ಜಗದ್ಗುರು. ಕೃಷ್ಣ ಪರಮಾತ್ಮನೇ ಮೊಟ್ಟ ಮೊದಲಿಗೆ ಎಲ್ರಿಗೂ ಜಗದ್ಗುರುವಾಗಿ ತಿಳಿಸಿದ. ತಿಳಿಸದೆ ತಿಳಿಯೋದು, ತಿಳಿಯದೆ ಇಳಿಯೋದು, ತಿಳಿಯದೆ ಮನಸ್ಸಿನೊಳಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅರ್ಥ ಆದರೆ ನಮಗೆ ಯಾವುದಾದ್ರೂ ವಿಷಯಕವಾಗಿ ಅದು ಒಳಗೆ ಜ್ಞಾನ ಇಳಿಲಿಕ್ಕೆ ಸಾಧ್ಯ. ಇಳಿಯದೆ ಉಳಿಯೋದು, ಹೊಳೆಯೋದು, ಇಳಿದ ಮೇಲೆ ಅದು ಹೊಳೆಯಬೇಕು. ಅಂದರೆ ಭಗವಂತನ ಒಂದು ಬಿಂಬ ಪರೋಕ್ಷ ಅಥವಾ ಅಪರೋಕ್ಷ ಜ್ಞಾನಕ್ಕೆ ಭಗವಂತನ ಒಂದು ಇದು ನಮಗೆ ಮಿಂಚು, ಒಂದು ಕೋಲ್ ಮಿಂಚಿನ ಥರ ಅವನ ಒಂದು ಜ್ಯೋತಿ ರೂಪದಿಂದ ಅವನ ನಮಗೆ ಬಿಂಬವಾಗಿ ತಾನು ಪ್ರಕಟ ಮಾಡಬೇಕು. ಹೊಳೆಯದೆ ಉಳಿಯೋದು ಅಂದರೆ ಅವನು ಹೊಳೆಯದೆ ಅಂದರೆ ಅವನ ನಮಗೆ ಅನುಗ್ರಹ ಮಾಡದೆ ಹೋದರೆ, ಅವನ ಕರುಣೆಯಿಂದ ನಮಗೆ ನೋಡದೆ ಹೋದರೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮಗೆ ಅವನ ಕರುಣೆಯಿಂದನೇ ಪರಮ ಸುಖವು. ನಿನ್ನ ಕರುಣವೇ ಪರಮ ಸುಖವು, ನಿನ್ನ ಕರುಣವೇ ಇಹ ಸೌಖ್ಯವೆನಿಪುದು. ನೋಡಿ, ನಿನ್ನ ಕರುಣೆ ಇಹ ಸೌಖ್ಯ ಅಂತ ಹೇಳ್ತಾರೆ. ಇಹದಲ್ಲಿ ಸೌಖ್ಯ, ಪರದಲ್ಲಿ ಸುಖ ಅಂತ ನಾವು ಇಲ್ಲಿ ಚಿಂತನೆ ಮಾಡಬೇಕು. ಇಹದಲ್ಲಿ ಸೌಖ್ಯ, ಇದು ಏನಂತಾರೆ, ಇದು ಟೆಂಪ್ರರಿ ಸೌಖ್ಯ. ಇದರಲ್ಲಿ ಕೂಡ ಇದರಲ್ಲಿ ನನ್ನ ಕಂಡ ಮೇಲೆ ನೀವು ಪರಕ್ಕೆ ಬರ್ರಿ ಅಂತ ಕೂಡ ಕೃಷ್ಣ ಪರಮಾತ್ಮನ ಮಾತು. ಯಾಕೆ ಅಂತಂದರೆ ಭಗವಂತ ಭೂಮಿಗೆ ಸೃಷ್ಟಿಗೆ ತಂದದ್ದೇ ನಮಗೆ ಆ ಒಂದು ಉದ್ದೇಶದಿಂದ. ಪ್ರತಿಯೊಂದರಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ಕ್ಷಣ ನನ್ನನ್ನು ನೀವು ಅನುಭವಿಸ್ರಿ, ನನ್ನ ಸ್ಮೃತಿಯನ್ನು ನೀವು ಇಟ್ಕೊಳ್ಳಿ. ನನ್ನ ವಿಸ್ಮೃತಿಯ ಮಾಡಿದ ಯಾವುದೇ ಕರ್ಮ ನಿಮಗೆ ಫಲ ಕೊಡುವುದಿಲ್ಲ. ಅದಕ್ಕೆ ವಿಷ್ಣು ಸ್ಮೃತಿ ಪ್ರಧಾನೇನ ಅಂತ ಮುಖ್ಯವಾಗಿ ಭಗವಂತನ ಸ್ಮೃತಿ ನಮಗೆ ಏನೇ ಕಾರ್ಯ ಮಾಡಲಿ ಅಲ್ಲಿ ಬೇಕು. ಅವನ ಅನುಗ್ರಹ ಬೇಕು, ಅವನ ಕರುಣೆ ಬೇಕು, ಅವನ ಸ್ಮೃತಿ ಬೇಕು. ಅವನ ಸ್ಮೃತಿ ಬೇಕಾದರೆ ಅವನ ಕರುಣೆ ಬೇಕು. ಒಂದಿಲ್ಲ ಒಂದು ದಿನ ಕರುಣೆ ಅನ್ನೋ ದೃಷ್ಟಿಯಿಂದ ಅವನು ಕರುಣೆ ಬೇಡಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಗೆ ಹೋಗೊಟ್ಟು ಅವನು ನಮ್ಮನ್ನು ಕರುಣೆಯಿಂದ ನೋಡ್ತಾನೆ. ಕರುಣೆಗೆ ನಾವು ನೋಡ್ತೀವಿ, ಸಾವಿರಾರು ವರ್ಷ ತನ್ನ ತಾನು ಮದದೊಳಗೆ ಮಿಂದಿಂತ ಗಜೇಂದ್ರ ಸರೋವರದಲ್ಲೇ ಬಿದ್ದ. ಕೊನೆಗೆ ಭಗವಂತ ಕರುಣೆಯಿಂದ ತಾನಾಗಿ ಬಂದ ಮೇಲೇ ಅವನಿಗೆ ಒಂದು ಮೊಸಳೆ ಬಾಯಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ದ್ರೌಪದಿಗೆ ಕೂಡ ಅಷ್ಟೇ, ಅವನ ಕರುಣೆಯಿಂದ ಅಕ್ಷಯ ಆಂಬರವನ್ನು ಇತ್ತ. ಹಾಗೂ ಪ್ರಹ್ಲಾದನಿಗೆ, ಧ್ರುವನಿಗೆ, ಇವೆಲ್ಲ ದೃಷ್ಟಾಂತಗಳು ಭಾಗವತದಲ್ಲಿ ನಾವು ನೋಡ್ತೀವಿ. ಇದು ಎಲ್ಲ ಇಹ ಸೌಖ್ಯವೆನಿಪುದು, ಇಹದಲ್ಲಿ ಸೌಖ್ಯ ಅಥವಾ ಇಹದಲ್ಲಿ ಏನಂತಂದರೆ ಸುಖವನ್ನು ಹೊಂದಿದರು ಅಂತ ಹೇಳ್ತೀವಿ. ಈ ಸುಖ ಅನ್ನೋ ಅರ್ಥನೇ ಸುಖನಾಮಕನಾದ ಸ್ವಾಮಿ ನಮಗೆ
ತಾನು ಮನದಲ್ಲಿ ನಿಂತು ಆ ಸುಖವನ್ನು ನಮಗೆ ಉಂಟು ಮಾಡಬೇಕು. ದ್ರವ್ಯಗಳಿಂದ ನಮಗೆ ಆ ಸುಖದ ಅನುಭವವನ್ನು ಕೊಡಬೇಕು, ಭೋಗದ ಸುಖವನ್ನು ಕೊಡಬೇಕು. ಅದರಲ್ಲಿ ತಾನು ನಿಲ್ಲಬೇಕು. ಇಲ್ಲದೆ ಹೋದರೆ ಯಾವ ಜೀವಿಗೂ ಏನೂ ಅನುಭವಿಸಲಿಕ್ಕೆ ಕೂಡ ಇರದಂತಹ. ಹೀಗಾಗಿ ಒಟ್ಟಾರೆ ನಮ್ಮದು ಈ ವಿಷಯ ನಾವು ಚಿಂತನೆ ಮಾಡಿದ್ರೆ ಕರುಣೆ ಅನ್ನೋದು ಅವನ ದೊಡ್ಡ ಗುಣ, ಕರುಣಾಸಾಗರ ಅಂತ ಅದಕ್ಕೆ ಹೇಳ್ತಾರೆ. ಪ್ರತಿಯೊಂದು ಜೀವಿಗಳಲ್ಲಿ ಚೇತನಗಳಲ್ಲಿ ಜಡಗಳಲ್ಲಿ ನಿಂತು ಪ್ರತಿಯೊಂದರಲ್ಲಿ ಅವನು ಕರುಣೆಯಿಂದಲೇ ನಿಂತದ್ದು. ಇಲ್ಲದೆ ಹೋದರೆ ನಾವು ಮಾಡುವ ತಪ್ಪುಗಳು, ನಾವು ಮಾಡುವ ಅಪರಾಧಗಳು ಅನೇಕ ಅನಂತ. ಆಮೇಲೆ ನಾವು ಮಾಡುವ ಅಜ್ಞಾನ, ಭಗವಂತನ ವಿಷಯ, ಅವನು ದೊಡ್ಡ ಇಡೀ ಬ್ರಹ್ಮಾಂಡಕ್ಕೆ ಒಡೆಯ. ಅವನ ಬಗ್ಗೆ ನಮ್ಮ ತಿಳುವಳಿಕೆ ಅತ್ಯಲ್ಪ, ನಮಗೆ ಯಾವ ಜ್ಞಾನವೂ ಇಲ್ಲ. ಅಂತಹ ಒಂದು ಜೀವಿಯನ್ನು ಉದ್ಧಾರ ಮಾಡಬೇಕಾದ್ರೆ ಕರುಣೆಯಿಂದ ಮಾತ್ರನೇ. ಅದಕ್ಕೇ ಕರುಣಾ ಸಂಧಿಯಲ್ಲಿ ಹೇಳ್ತಾರೆ ಏನು ಅಂತಂದರೆ, ಎಲ್ಲರ ಅಪರಾಧಗಳನ್ನು ಹೇಳ್ತಾರೆ. ದೇವತೆಗಳ ಅಪರಾಧಗಳನ್ನು ಕ್ಷಮ ಮಾಡದ, ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರ ಮಹಾಪರಾಧಗಳು ಎಣಿಸದೇ ಕರುಣಾ ಸಮುದ್ರ ಹರಿ ಅಂತ ಹೇಳ್ತಾರೆ ದಾಸರಾಯರ. ಹಂಗೆ ಆ ರೀತಿ ಆ ಕರುಣೆ ಅನ್ನೋದೇನಂತಂದರೆ ಇವೆಲ್ಲ ದೃಷ್ಟಾಂತಗಳು. ಅವರು ಮಾಡಿದ ಪಾಪಗಳು ನೋಡಿದರೆ ಮಹಾ ಅಪರಾಧಗಳವು. ಅಂಥ ಅಪರಾಧಗಳನ್ನು ಕ್ಷಮ ಮಾಡಲಿಕ್ಕೆ ಯಾರಿಗುಂಟು? ಕೇವಲ ಅವನೊಬ್ಬನಿಗೆ ಮಾತ್ರ ಉಂಟು. ಅದಕ್ಕಂತಲೇ ಅವನು ಹರಿ ಸರ್ವೋತ್ತಮ ಅಂತ ಕರೆಸ್ಕೊಳ್ಳಿಕ್ಕೆ ಬೇಕಾದ ಮುಖ್ಯ ಗುಣ ಅಂತಂದರೆ ಕರುಣೆ. ಈ ಕರುಣೆ ಅನ್ನೋದೇನಂತಂದರೆ ಅವನ ತಾಯಿಯಂತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಕರುಣೆಯಿಂದ ನಮ್ಮನ್ನು ಪ್ರೀತಿಯಿಂದ, ಕರುಣೆ ಅನ್ನೋದರ ಅರ್ಥ ಏನಂತಂದರೆ ದೀನರು ಅಂತ ನಾವು. ಇಂದ್ರಿಯಗಳ ನಿಗ್ರಹ ಇಲ್ಲ, ಆಮೇಲೆ ಇಂದ್ರಿಯಗಳ ವ್ಯಾಪಾರಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ. ಅದನ್ನು ಎಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಯಾವ್ಯಾವ ಜೀವಿಗೆ ಅವರವರ ಯೋಗ್ಯತೆಯಂತೆ ಏನೇನು ದಯಪಾಲಿಸಬೇಕು ಅದನ್ನು ಕೊಡೋದು ಅವನ ಕೆಲಸ. ನಿನ್ನ ಕರುಣಕ್ಕೆ ಜನರು ಮನ್ನಿಪರು ಅಂದರೆ ನೀನು ಕರುಣಾಸಾಗರ. ಅದನ್ನು ಭಕ್ತರನ್ನು ನೀನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯ ಅಂತಂದರೆ ಕರೆದ ಕ್ಷಣಕ್ಕೆ ನೀನು ಬಂದು ಭಕ್ತರನ್ನು ರಕ್ಷಣೆ ಮಾಡ್ತೀಯ. ಅದಕ್ಕೆ ನಿನ್ನ ಕರುಣೆಯ ಒಂದು ಗುಣ ಇಟ್ಕೊಂಡೋದಕ್ಕೆ ನಿನ್ನನ್ನು ಮನ್ನಿಪರು. ಸರ್ವೋತ್ತಮ ಅನ್ನಿಸ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣವೇ ನಿನ್ನ ಕರುಣೆ. ಯಾಕೆ ಅಂತಂದರೆ ಎಲ್ಲರನ್ನು ಕರುಣೆಯಿಂದ ನೀನು ನೋಡೋದೇ ದೊಡ್ಡ ಗುಣ ಅದು. ಪನ್ನಗಾರಿವಾಹ ಗುರು ವಿಜಯ ವಿಠಲರಯ್ಯ ನಿನ್ನ ಕರುಣವು ತೊಲಗಲೆಂತೋ ಸುಖವು. ಗುರು ವಿಜಯ ವಿಠಲರಯ್ಯ ಬಿಂಬರೂಪ ಪರಮಾತ್ಮನ ಚಿಂತನೆ ಮಾಡ್ತಾ ಅವರೇನು ಹೇಳ್ತಾ ಇದ್ದಾರೆ, ನಿನ್ನ ಕರುಣವು ತೊಲಗಲೆಂತೋ ಸುಖವು. ನಿನ್ನ ಕರುಣೆ ತಪ್ಪಿ ಹೋದರೆ ಏನೂ ನಮ್ಮಿಂದ ಸಾಧ್ಯ ಇಲ್ಲ. ಕರುಣವಾರದೆ ನಿನ್ನ ಕರುಣೆ ತಪ್ಪಲು ಯಾವುದೂ ನಮಗೆ ಏನೂ ಕಿಂಚಿತ್ತು ಲಭ್ಯ ಇಲ್ಲ. ಅದನ್ನು ಕೂಡ ನಾವು ಅನೇಕ ದೃಷ್ಟಾಂತಗಳಲ್ಲೇ ನೋಡ್ತೀವಿ. ದೈತ್ಯರಿಗೆ ಅವನ ಕರುಣೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಅವರಿಗೆ ಸೃಷ್ಟಿಗೆ ತಂದರೂ ಕೂಡ ಅವರು ಭಗವಂತನ ಈ ಗುಣಗಳನ್ನು ಅವರು ಚಿಂತನೆ ಮಾಡೋದಿಲ್ಲ, ದ್ವೇಷವೇ ಮಾಡ್ತಾರೆ ಹೊರತಾಗಿ ಭಗವಂತನ ವಿಷಯಕವಾಗಿ ಅವರಿಗೆ ಈ ಕರುಣೆ ಅನ್ನುವ ಗುಣ ಚಿಂತನೆ ಅವರಿಗೆ ಬರೋದಿಲ್ಲ. ಈ ಗುಣ ಸಾತ್ವಿಕ ಹಾಗೂ ಕಿಂಚಿತ್ ಸಾತ್ವಿಕ ರಾಜಸ ಗುಣದವರಿಗೆ ಮಾತ್ರ ಈ ಚಿಂತನೆಗಳು ಬರಲಿಕ್ಕೆ ಉಂಟು. ಹೀಗಾಗಿ ಅವನ ಕರುಣೆಯನ್ನು ನಾವು ಅನುಭವಿಸೋಣ, ಚಿಂತನೆ ಮಾಡೋಣ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತ ಈ ಒಂದು ತ್ರಿವಿಡಿ ತಾಳದ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.